ನನ್ನ ಗಮನಕ್ಕೆ ಬರದೆ ರಾಜ್ಯದ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಯೊಬ್ಬರು ಪಾವಗಡ ತಾಲೂಕಿನಲ್ಲಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಈ ಕೂಡಲೇ ಈ ತಕ್ಷಣ ನಿಲ್ಲಿಸಬೇಕೆಂದು ಪಾವಗಡ ತಾಲೂಕು ಸಣ್ಣ ನೀರಾವರಿ ಇಲಾಖೆ ಎಂಜಿನಿಯರ್ಗೆ ಶಾಸಕರಾದ ಎಚ್ ವಿ ವೆಂಕಟೇಶ್ ತಾಕೀತು ಮಾಡಿದರು. ಸೋಮವಾರ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ದಾರೆ. ಕಾಮನ್ ಸೆನ್ಸ್ ಇದೆ ನಿಮಗೆ ತಂದಿದೆಯಲ್ಲ ಕೆಲಸ ಸ್ಟಾಪ್ ಮಾಡಿಸೋ ಸ್ಟಾಪ್ ಮಾಡಿಸಿ ನೀನು ಮಾತಾಡ ಇಲ್ಲ ನೀನು ರಾಜ್ಯ ರೋಡೆಲ್ಲ ಕಟ್ಟಾಕ್ಸ್ಬಿಟ್ಟು ಯಾವ ಸೋಲಾರ್ ಪಾರ್ಕ್ ನಿರ್ಮಾಣದಲ್ಲಿ 200 ಕೋಟಿ ವಂಚನೆ. ನಮ್ಮ ಪಾವಗಡ ಸೋಲಾರ್ ಪಾರ್ಕ್ ಭೂ ಸ್ವಾಧೀನದಲ್ಲಿ ಕೋಟ್ಯಾಂತರ ರು ಗೋಲ್ಮಾಲ್ ನಡೆದು ಸರ್ಕಾರದ ಬೊಕ್ಕಸ ಹಾಗೂ ರೈತರ ಖಾಸಗಿ ಕಂಪನಿಗಳಿಂದ ಮಹಾವಂಚನೆ ಆಗಿರುವ ಗಂಭೀರ ಆರೋಪ. ಪಾವಗಡ ಶಾಸಕ ಎಚ್ ವಿ ವೆಂಕಟೇಶ್ ಅವರೇ ಈ ವಂಚನೆಯ ಬಗ್ಗೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಬಂದು ಅಂತ ಕೆಲಸ ಕೊಡ್ತೀರಾ ಅಲ್ವಾ? ಈಗ ಅಲ್ಲಿ ಸಮಸ್ಯೆ ಕೆಲಸ ನಿಲ್ಸಿದಾಗ MLA ಬೇಕು ಅಲ್ವಾ? ಸಮಸ್ಯೆ ಆಗಿ ಆಮೇಲೆ ಫ್ರಾಡ್ ಎಷ್ಟು ನಡೀತಿದೆ ಗೊತ್ತಾ ನಿಮ್ ಸೋಲಾರ್ಲಿ? ನಿಮ್ ಸೋಲಾರ್ ಕಂಪನಿಯು 4 ಲಕ್ಷ ಎಕರೆ ತಗೊಂಡು 24 ಲಕ್ಷಕ್ಕೆ ಮಾರಿರೋದು ಗೊತ್ತಿದೆ. JSWಗೆ ಗೊತ್ತಿಲ್ಲ ನಿಮ್ಗೆ? ದೊಡ್ಡ ಫೈಲ್ ಇಟ್ಕೊಂಡಿದ್ದೀನಿ. ನಿಮ್ಮ ಅಧಿಕಾರಿಗಳು JSW ಕಂಪನಿಯವರು ಸರ್ಕಾರಕ್ಕೆ ಏನು ಮೋಸ ಮಾಡಿದ್ದಾರೆ, ರೈತರಿಗೆ ಏನು ಮೋಸ ಮಾಡಿದ್ದಾರೆ. ಎಲ್ಲ ಈ ಬೇಸ್ ಲೋನ್ ನಡೀತಾ ಇದೆಯಲ್ಲ 250 ಮೆಗಾವ್ಯಾಟ್, ಅದರಲ್ಲಿ ಏನು ಗೋಲ್ಮಾಲ್ ನಡೀತಿದೆ ಎಲ್ಲ ಗೊತ್ತಿದೆ. ಎಷ್ಟಿಗೆ ನೀವು ಅಲ್ಲಿ ಲ್ಯಾಂಡ್ ತಗೊಂಡಿದ್ದೀರಾ, ಎಷ್ಟಿಗೆ ಮಾರಿದ್ದೀರಾ, ಸರ್ಕಾರಕ್ಕೆ ಎಷ್ಟು ದುಡ್ಡು ಹೊರೆ ಮಾಡಿದ್ದೀರಾ ಎಲ್ಲ ಗೊತ್ತಿದೆ. ಏನಪ್ಪ ಇನ್ನೂ ಹೇಳ್ಬೇಕಾದ್ರೆ ಎಲ್ಲ ಜನಕ್ಕೆ ಇಟ್ಕೊಂಡಿದೆ. ಎಲ್ಲ ಸಮಯ ಬರಲಿ ಮಾಡ್ಬಾರ್ದಲ್ಲ. ನೀವು ಇಷ್ಟು ಬಂದಿರೋರಿಗೆ ಅಲ್ಲಿ ಕುಂಟೆ ಇರಲ್ಲ, ಕುಂಟೆ ಇದ್ದಂತ ಬರ್ಕೊಡೋದು. ಗಿಡ ಇರಲ್ಲ, 500,000 5,000 ಗಿಡ ಬರ್ಕೊಡ್ತಾರೆ. ಒಂದು ಗಿಡಕ್ಕೆ ಎಷ್ಟು 1,000 ರೂಪಾಯಿ. ಯಾರು ನೀವು ನಿಮ್ದಿಲ್ಲ ಪಾಯಿಂಟ್ ಎಲ್ಲ ಬರ್ಸ್ಕೊಂಡಿರೋದು. ಡ್ರಿಪ್ ಇಲ್ಲ, ಡ್ರಿಪ್ ಇದೆ 10 ಎಕರೆ ಡ್ರಿಪ್ಪು ನೀರಿಲ್ಲ ಹಾಕಿದ್ವಿ. ಅದ್ರ ಜೊತೆಯಲ್ಲಿ ಕೆಲಸ ಮಾಡೋದು ತೊಂದರೆ ಮಾಡ್ತಾ ಇದ್ದಾರೆ, ದುಡ್ಡು ತಗೊಂಡಿದ್ದಾರೆ. ಇದು 100 ಕೋಟಿ ಸರ್ಕಾರ ಮೋಸ ಮಾಡಿದ್ರು. ಎಲ್ಲ ಮಂತ್ರಿಗಳ ಕರ್ಸಿಯಲ್ಲಿ ಇಡ್ತೀನಿ. ನೆಕ್ಸ್ಟ್ ಮಂತ್ ಜಾರ್ಜ್ ಅವ್ರು ಕರೆಸಿ ಇವೆಲ್ಲ ಮಾಡಬಾರ್ದು. ಇನ್ನೊಂದು ಪವರ್ ಸ್ಟೇಷನ್ ಅಲ್ಲಿ ನಮ್ಮ ಪಾವಗಡದ ದೊಡ್ಡ ಈಗಂತ ಸೋಲಾರ್ನ ಇಂಜಿನಿಯರ್ ಮಹೇಶ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಶಾಸಕರಾದ ಎಚ್ ವಿ ವೆಂಕಟೇಶ್. ಕೊನೆಗೂ KSRTC ಬಸ್ ನಿಲ್ದಾಣಕ್ಕೆ ಪಾವಗಡ ಪಟ್ಟಣದ ಶಿರಾ ರಸ್ತೆ ಮಾರ್ಗದ ಹಳೆ ಸಂತೆ ಮೈದಾನವನ್ನು ಗುರುತಿಸಲಾಗಿದೆ. ನಿನ್ನೆ ಶಾಸಕರಾದ ಎಚ್ ವಿ ವೆಂಕಟೇಶ್ ಮತ್ತು ಈ ಒಂದು KSRTC ಡಿಪೋ ಮಧುಗಿರಿ ಮತ್ತು ಚಿತ್ರದುರ್ಗದ ಡಿಪೋದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ದಿವಸ ನಮ್ಮ KSRTC ಚಿತ್ರದುರ್ಗ DC ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ನಮ್ಮ AW ಅವರು ಪಾವಗಡ KSRTC ಬಸ್ ಸ್ಟ್ಯಾಂಡನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಮೋಸ್ಟ್ಲಿ ಈ ಬೋರ್ಡ್ ಮೀಟಿಂಗಲ್ಲಿ ಅಪ್ರೂವಲ್ ಸಿಗುತ್ತೆ. ನಮಗೆ ಪಾವಗಡ KSRTC ಬಸ್ ಸ್ಟ್ಯಾಂಡ್ಗೆ ಅಪ್ರೂವಲ್ ಕೊಡ್ತೀವಿ ಅಂತ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಉಡುಪಿ ಶಾಸಕರು, KSRTC ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಇಬ್ಬರು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅಧಿಕಾರಿಗಳು ಭೇಟಿ ಮಾಡಿದ್ದಾರೆ. ಇವತ್ತು ನಾವು ಮುನ್ಸಿಪಲಲ್ಲಿ ರೆಜುಲೇಷನ್ ಮಾಡಿ 50-50 ಬೇಸ್ ಅಂದ್ಕೊಂಡು ಆ ಬೇಸಲ್ಲಿ ನಾವು ಮಾತಾಡಿ ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ KSRTCಗೆ ಫುಲ್ ನಮ್ಮ ಮುನ್ಸಿಪಲ್ ನಮ್ಮ ಏನು ಜಾಗ ಇದೆ ಅಷ್ಟು ನೀವು ಹ್ಯಾಂಡ್ ಓವರ್ ಮಾಡಿ
ಅದಾದ ಮೇಲೆ ನಾವು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವ್ನು ಎಲ್ಲ ಆಗಿ ಹೊಸದಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆದಮೇಲೆ ಮುನ್ಸಿಪಾಲ್ಗೆ 50% ರೆವಿನ್ಯೂ ಬರೋಂಗೆ ಅಂತ ಮಾತಾಡಿದ್ದೀವಿ. ಅದು ಅದೇ ರೀತಿ ಈಗ ನಾವು ಮುಂದಿನ ವಾರದಲ್ಲಿ AC ಅವರು, ನಾನು, ಅಧಿಕಾರಿಗಳು ಚರ್ಚೆ ಮಾಡಿ KSRTCಗೆ ನಮ್ಮ ಪ್ರಾಪರ್ಟಿಯನ್ನು ಹಸ್ತಾಂತರ ಮಾಡಲಿಕ್ಕೆ ನಾವು ಒಪ್ಪಿದ್ದೀವಿ. ಅದು ಆದಷ್ಟು ಶೀಘ್ರದಲ್ಲಿ ಪಾವಗಡದಲ್ಲಿ KSRTC ನೂತನ ಬಸ್ ಸ್ಟ್ಯಾಂಡನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಈ ಅಧಿಕಾರಿಗಳೆಲ್ಲ ಅವರು ಒಂದು ರೌಂಡ್ ಸರ್ವೆಗೆ ಬಂದಿದ್ದಾರೆ. ಇದು ಆದಷ್ಟು ಬೇಗ ಅವ್ರ ಕಡೆಯಿಂದ, ಎರಡೂ ಕಡೆಯಿಂದ KSRTC ಅವರು ನಾವು ಸೇರ್ಕೊಂಡು ಆದಷ್ಟು ಬೇಗ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಟ್ಟಿನಲ್ಲಿ KSRTC ಬಸ್ ನಿಲ್ದಾಣ ಯಾವತ್ತಾಗುತ್ತೆ, ಎಲ್ಲಾಗುತ್ತೆ, ಹೆಂಗಾಗುತ್ತೆ ಅಂತ ಜನ ಮಾತಾಡ್ಕೊತಾ ಇದ್ರು. ಕೊನೆಗೂ ನಮ್ಮ ಪಾವಗಡ ಪಟ್ಟಣದ ಶಿರಾ ರಸ್ತೆ ಮಾರ್ಗದ ಸಂತೆ ಮೈದಾನವೇ ಫೈನಲ್ ಆಯಿತು. ಈಗ ಒಂದಷ್ಟು ಜನ ಖುಷಿ ಪಡ್ತಾ ಇದ್ದಾರೆ. ನೋಡೋಣ ಎಷ್ಟು ದಿನಗಳಲ್ಲಿ ಒಂದು KSRTC ಬಸ್ ನಿಲ್ದಾಣ ಆಗುತ್ತೆ ಅನ್ನೋದನ್ನ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.